ಕನ್ನಡದಲ್ಲಿ ಆದಿಲಕ್ಷ್ಮಿ ಪುರಾಣ ಧಾರಾವಾಹಿ ಒಂದೊಳ್ಳೆ ರೀಚ್ ಪಡೆದುಕೊಳ್ತಾ ಇದೆ. ಈ ಧಾರಾವಾಹಿ ಶುರುವಾಗಿ ಈಗಿನ್ನೂ 2.5 ತಿಂಗಳಾಗಿದೆ ಅಷ್ಟೇ. ಇಷ್ಟು ಕಡಿಮೆ ಸಮಯದಲ್ಲಿಯೇ ಜನರ ಮನಸ್ಸನ್ನ ಆದಿಲಕ್ಷ್ಮಿ ಪುರಾಣ ಧಾರಾವಾಹಿ ಪ್ರತಿಯೊಂದು ಪಾತ್ರಧಾರಿಗಳ ಬಗ್ಗೆಯೂ ಅಚ್ಚೊತ್ತಿದೆ. ಈ ಧಾರಾವಾಹಿ ಶುರುವಾಗಿದ್ದು ಕಳೆದ ಡಿಸೆಂಬರ್ನಲ್ಲಿ. ಅದು ಅಮೃತ ಪಾತ್ರಧಾರಿಯನ್ನ ಪರಿಚಯಿಸುವ ಮೂಲಕ ಮೊದಲ ಎಪಿಸೋಡ್ ಆರಂಭವಾಗಿತ್ತು. ಧರ್ಮರಾಜ್ನ ಮುದ್ದಿನ ಮೊಮ್ಮಗಳು ಈ ಅಮೃತ. ತನ್ನುಟ್ಟೂರಿನ ಸಂಜೀವ ಅಂದ್ರೆ ಈ ಧರ್ಮರಾಜ್ಗೆ ಅಪಾರವಾದ ನಂಬಿಕೆ. ಹೀಗಾಗಿ ಆ ಊರಿನ ನೆನಪುಗಳು ಘನತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ತನ್ನ ಮೊಮ್ಮಗಳನ್ನ ಸಂಜೀವನಿಗೆ ಮದುವೆ ಮಾಡಿಕೊಟ್ಟ. ಅಮೃತಾಳ ತಮ್ಮ ಆದಿ ತುಂಬಾನೇ ತರ್ಲೆ. ಅಕ್ಕ ಅಂದ್ರೆ ಪಂಚಪ್ರಾಣ. ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ಅಕ್ಕನನ್ನ ಹಳ್ಳಿಗೆ ಕೊಡೋದು ಬೇಡ ಅಂತ ಮದುವೆ ನಿಲ್ಲಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟ. ಆದ್ರೆ ವಿಧಿಯಾಟ ಬೇರೆನೆ ಆಗಿತ್ತು. ಇವರದ್ದು ಮದುವೆ ಆಗಿನೇ ಹೋಯ್ತು. ಮೇಷ್ಟ್ರು ಸಂಜೀವ ಈಗೀಗ ಬದಲಾಗ್ತಾ ಇದ್ದಾರೆ ಬಿಡಿ. ಹೆಂಡತಿಯನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಅಮೃತಗೂ ಸಂಜೀವನೆಂದ್ರೆ ಸ್ವಲ್ಪ ಇಷ್ಟವಾಗ್ತಾ ಇದ್ದಾರೆ. ಆದ್ರೆ ಅಷ್ಟರೊಳಗೆ ಅಮೃತ ಪಾತ್ರವೇ ಬದಲಾಗಿ ಹೋಗಿದೆ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯಲ್ಲಿ ಧರ್ಮರಾಜ್ ಬಹಳ ಮುಖ್ಯ ಪಾತ್ರ ವಹಿಸುತ್ತಾರೆ. ಅದಾದ ಮೇಲೆ ಆದಿಲಕ್ಷ್ಮಿ ಅಷ್ಟೇ ಮುಖ್ಯ ಪಾತ್ರವನ್ನ ಅಮೃತ ಕೂಡ ನಿಭಾಯಿಸ್ತಾ ಇದ್ದಾರೆ. ಶುರುವಾಗಿ 3 ತಿಂಗಳಾಗಿಲ್ಲ, ಆಗಲೇ ಪಾತ್ರ ಬದಲಾಯಿಸುವಂತದ್ದು ಏನಿತ್ತು ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಅಮೃತ ಪಾತ್ರ ಹೇಗಿದೆ ಅಂದ್ರೆ ತುಂಬಾ ಮುಗ್ಧ ಹುಡುಗಿ, ಮಾತೆ ಚಂದ, ತುಂಬಾನೇ ಸೈಲೆಂಟ್. ಈ ಪಾತ್ರಕ್ಕೆ ರಕ್ಷಿತಾ ಅಚ್ಚುಕಟ್ಟಾಗಿ ಹೊಂದಿಕೊಂಡಿದ್ರು. ಅವರಿರುವಂತೆಯೇ ಕಾಣಿಸ್ತಾ ಇದ್ರು. ಆದರೆ ಅವರಿಗೆ ನೀಡಿದ ವಾಯ್ಸ್ ಅದ್ಯಾಕೋ ವೀಕ್ಷಕರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇದೀಗ ದಿಢೀರಂತ ಅಮೃತ ಪಾತ್ರ ಬದಲಾಗಿದೆ. ರಕ್ಷಿತಾ ಜಾಗಕ್ಕೆ ಮಾನ್ಸಿ ಜೋಶಿ ಬಂದಿದ್ದಾರೆ. ವೀಕ್ಷಕರು ಮಾತ್ರ ಹಳೆ ಅಮೃತಾಗೆ ಮನಸೋತಿದ್ದಾರೆ. ಮಾನ್ಸಿ ಯಾವ ರೀತಿ ಆ ಪಾತ್ರವನ್ನ ರಿಪ್ಲೇಸ್ ಮಾಡಿ ಜನರ ಮನಸ್ಸನ್ನ ಗೆಲ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ.